ಫ್ರೆಂಡ್ಸ್, ನೋಡಿರಿ ಇವತ್ತು ನಾನು ಸ್ವಲ್ಪ ನನ್ನ ಬಗ್ಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ಕೊತಾ ಇದ್ದೀನಿ. ಇಷ್ಟು ದಿನ ತುಂಬ ವಿಡಿಯೋ ಹಾಕಿದ್ದೀನಿ. ಇವತ್ತು ನಾನು ಇಂಟ್ರೊಡಕ್ಷನ್ ವಿಡಿಯೋ ಮಾಡೇ ಇಲ್ಲ, ನಾನು ಅಂದರೆ ಸುಮ್ಮನೆ ವಿಡಿಯೋ ಹಾಕೋಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಆಲ್ರೆಡಿ ತುಂಬ ವಿಡಿಯೋಸು ಆಗಿದ್ದಾವೆ, ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಆಗಿದ್ದಾರೆ. ಏನೋ ಒಂದು ಸಣ್ಣ ಪ್ರಯತ್ನ. ನನ್ನ ಹೆಸರು ಪುಷ್ಪ ಅಂತ. ನಾನು ಬಾಗಲಕೋಟೆ ಜಿಲ್ಲೆ ಕಮತಗಿ ಊರವಳು, ಹಳ್ಳಿ ಅದೊಂದು. ನಮ್ಮಮ್ಮ ಊರು ಬಿಜಾಪುರ ಅಂತ. ಇದು ನನ್ನದು ಅತ್ತೆ ಊರು, ಅಂದರೆ ಗಂಡನ ಊರು. ಇಲ್ಲಿ ನಾವು ಈಗ 1 ವರ್ಷ ಆಯಿತು. ಮುಂಚೆ ಬೇರೆ ಊರಲ್ಲಿದ್ವಿ, ಸ್ವಲ್ಪ ಇವಾಗ ಇಲ್ಲಿ ಬಂದು ಸೆಟ್ಲಾಗಿದ್ದೀವಿ. ನನಗೆ 2 ಮಕ್ಕಳು. ಒಬ್ಬಳು ದೊಡ್ಡವಳು 5th ಕ್ಲಾಸ್ ಹೋಗ್ತಾಳೆ, ಈ ಚಿಕ್ಕವನು ಇವಾಗ LKG ಹಾಕಿದ್ದೀವಿ. ನಾವು ಮನೆಯಲ್ಲಿ ನಮ್ಮ ಅತ್ತೆ, ಮಾವ, ನಮ್ಮ ಮನೆಯವರು, ನಮ್ಮ 2 ಮಕ್ಕಳು, ನಾನು, ಅಂದರೆ 6 ಜನ ಇರ್ತೀವಿ ನಾವು. ಇಷ್ಟು ನನ್ನ ಬಗ್ಗೆ ನಾನು ಹೇಳ್ಕೋಬೇಕಂತ ಅನಿಸ್ತು. ನನ್ನ ಹಾಬೀಸ್ ಬಂದುಬಿಟ್ಟು, ಸಾರಿ ಅದು ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಆಯಿತು, ಅದಕ್ಕೆ ವಿಡಿಯೋ ಪಾಸ್ ಮಾಡಿದ್ದೆ. ಇಷ್ಟೆಲ್ಲ ಹೇಳಿದ್ದಾಯಿತು. ನನ್ನ ಹಾಬೀಸ್ ಬಂದುಬಿಟ್ಟು ಪೇಂಟಿಂಗು, ಎಂಬ್ರಾಯ್ಡ್ರಿ ಮಾಡ್ತೀನಿ, ಆರಿ ವರ್ಕ್ ಮಾಡ್ತೀನಿ, ಕುಚ್ಚು ಹಾಕ್ತೀನಿ, ಬ್ಲೌಸು ಸ್ಟಿಚ್ ಮಾಡ್ತೀನಿ. ಇದು ನಾನು ಫ್ರೀ ಟೈಮ್ ಒಳಗಿರೋ ಮಾಡುವಂಥ ಕೆಲಸಗಳಿವೆಲ್ಲ. ಆಮೇಲೆ ನನ್ನ ಮಕ್ಕಳಿಗೆ ಓದಿಸೋದು ಬರ್ಸೋದು ಅಂತೂ ಇದ್ದಿದ್ದೆ, ಅದೇನು ತಪ್ಪಿದ್ದಲ್ಲ. ಈಗ ಮಂಡೆಯಿಂದ ನನ್ನ ಮಗನ ಸ್ಕೂಲಲ್ಲಿ ಟೀಚರಾಗಿ ಸೆಲೆಕ್ಟ್ ಆಗಿದ್ದೀನಿ. ಇಂಟರ್ವ್ಯೂ ಕೊಟ್ಟು ಬಂದೆ, ಅವ್ರು ಸೆಲೆಕ್ಟ್ ಮಾಡಿದ್ದು. ಅಂದರೆ ಬೆಳಗ್ಗೆ ಎಲ್ಲ ಕೆಲಸ ಆದಮೇಲೆ ಏನು ಮಾಡೋದು ಮನೇಲಿ ಕೂತ್ಕೊಂಡು ಅಂಥೇಳಿ ಹೋಗಿ ಕೇಳಿದೆ. ಅವ್ರು ಆಯ್ತು ರೀ ಜಾಯ್ನ್ ಆಗ್ರಿ ಬಂದರು. ನನ್ನ ಪ್ರಾಕ್ಟೀಸ್ ಏನಿಲ್ಲ ಟೀಚಿಂಗ್ ಮಾಡಿ, ಸುಮ್ಮನೆ ನನ್ನ ಮಕ್ಕಳಿಗೆ ಹೇಳೋದೊಂದೇ ಮನೆಯಲ್ಲಿ. ಅದನ್ನೇ ಸ್ವಲ್ಪ ಮಕ್ಕಳ ಜೊತೆ ಬರುತ್ತೇನೋ, ಮೈಂಡ್ ಫ್ರೆಶ್ ಆಗಿರುತ್ತೆ, ಮನೇಲಿ ಕೂತು ಬೇಜಾರಾಗುತ್ತೆ ಅಂತ ಹೇಳಿ ಹೇಳಿದೆ. ಆಯ್ತು ಬಂದೆ ಅಂತ ಹೇಳಿದ್ರು ಸರ್ ಅವರು. ಮತ್ತು ಇದೊಂದು ಇವಾಗ ಯೂಟ್ಯೂಬ್ ಚಾನಲ್ಲು. ನಮ್ಮ ಮದರು, ನಮ್ಮ ಬ್ರದರು ಎಲ್ಲ ತುಂಬ ಫೋರ್ಸ್ ಮಾಡಿ, ಆಮೇಲೆ ನನ್ನ ಸಿಸ್ಟರ್ ಇನ್ ಲಾ, ಆಮೇಲೆ ನಮ್ಮ ಬ್ರದರ್ ವೈಫು ಮಾಡಿರಿ ಯೂಟ್ಯೂಬ್ ಚಾನಲ್ ಮಾಡಿರಿ ಅಂತ ಹೇಳಿ ಫೋರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟು ನೀಟಾಗೇನು ಬರೋದಿಲ್ಲ ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಕಲಿತೆ ಮಾಡ್ತಾಯಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ, ಸಪೋರ್ಟ್ ಮಾಡಿ ನನಗೂ ಪ್ಲೀಸ್. ನೋಡಿರಿ, ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ ತಿಳ್ಕೊತೀನಿ, ಹಿಂಗೆ ಮಾಡಬೇಡ್ರಿ ಹಿಂಗೆ ಮಾಡಿರಿ ಅಂಥೇಳಿ. ಯಾರು ಏನು ಕಲಿತೆ ಕೊಟ್ಟಿರೋದಿಲ್ಲ ಜೀವನದಲ್ಲಿ. ನಾವು ಸಾಯೋ ತನಕನೂ ಕಲಿಯೋದೇ ಇರುತ್ತಂತ ನಮ್ಮ ಲೈಫ್ ಒಳಗೆ. ಎಂಡ್ ಇಲ್ಲ, ಕಲಿಯೋದಕ್ಕೆ ಯಾವಾಗಲೂ ಎಂಡ್ ಇಲ್ಲ ಲೈಫಲ್ಲಿ. ಸೊ ನೋಡಿರಿ, ಇಷ್ಟು ನನ್ನ ಬಗ್ಗೆ ನಾನು ಹೇಳ್ಕೊಂಡಿದ್ದೀನಿ. ಒಳ್ಳೊಳ್ಳೆ ವಿಡಿಯೋ, ಒಳ್ಳೊಳ್ಳೆ ಕಂಟೆಂಟು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಪ್ಲೀಸ್. ನಮಸ್ಕಾರ.